ನಮಸ್ತೆ ಬಿಗ್ ಬಾಸ್. ನನ್ನ ಹೆಸರು ಬಸವರಾಜ್ ಸಲ್ಗಾರ್ ಅಂತ. ನಾನು ಹುಟ್ಟು ಬೆಳೆದಿರೋ ಊರು ಶಿವಮೊಗ್ಗದ ಹತ್ರ ಹೊಸಹನಹಳ್ಳಿ ಅಂತ. ಹಳ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಕೆಲಸನೂ ಮಾಡಿದ್ದೀನಿ, ಗದ್ದೆ ಕೆಲಸ ಎಲ್ಲ ಮಾಡಿದ್ದೀನಿ. ಏನೋ ಜೀವನ ಕಟ್ಕೊಂಬೋಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಅದು ಸಾಮಾನ್ಯ ಗಾರ್ಮೆಂಟ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ಆಲ್ಮೋಸ್ಟು 60% ಜನ ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡೋದು. ಗಾರ್ಮೆಂಟ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಅನ್ನ ಕೊಟ್ಟಿದೆ, ಜೀವನ ಕಟ್ಕೊಟ್ಟಿದೆ, ಅಷ್ಟೇ ಕಷ್ಟ ಇರುತ್ತೆ. ಆದರೆ ಹಳ್ಳಿಯಲ್ಲಿ ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಬೆಂಗಳೂರಲ್ಲಿ ಇದನ್ನು ಒಳ್ಳೆ ಐಷಾರಾಮಿ ಜೀವನ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ಬೆಂಗಳೂರು ಜೀವನ ಏನು ಅಂತ ನಮಗೆ ಗೊತ್ತಿರುತ್ತೆ. ಬೆಂಗಳೂರಲ್ಲಿ ಟೈಮಿಗೋಸ್ಕರ ದುಡ್ಡು ಖರ್ಚು ಮಾಡ್ತೀವಿ, ಅದೇ ಹಳ್ಳಿಯಲ್ಲಿ ದುಡ್ಡಿಗೋಸ್ಕರ ಟೈಮ್ ಖರ್ಚು ಮಾಡ್ತಾರೆ. ಒಂದು 10 ನಿಮಿಷನೂ ಟೈಮ್ ಸಿಗಲ್ಲ ನಮಗೆ, ಏನಕ್ಕೂ ಟೈಮ್ ಸಿಗಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವೋ ಗೊತ್ತಿಲ್ಲ, ಎದ್ದೇಳೋದು, ರೆಡಿ ಆಗೋದು, ಹೋಗೋತ್ತಿಗೆ ಟೈಮೇ ಹೋಗಿರುತ್ತೆ. ಸರಿಯಾಗಿ ಟಿಫನ್ ತಿನ್ನಲ್ಲ, ಹಂಗೆ ಓಡ್ ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ಹೋಗಿಲ್ಲ ಅಂದರೆ ಅಲ್ಲಿ 5 ನಿಮಿಷ ಲೇಟರು ಮನೆ ಕಳಿಸ್ಬಿಡ್ತಾರೆ. ಮನೆ ಕಳಿಸಿದ್ರೆ ಗೊತ್ತಲ್ಲ ಬೆಂಗಳೂರು ಜೀವನ ಹೆಂಗಿರುತ್ತೆ ಅಂತಂದೇಳಿ. ಮನೆ ಬಾಡಿ ಅನ್ನೋದು ಗಗನಕ್ಕೆ ಏರೋಗಿದೆ. ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಸ್ಕೂಲ್ ಫೀಸು, ರೇಷನ್ ಬಿಲ್ಲು ಇವೆಲ್ಲ ಕಟ್ಟೋಕ್ಕೆ 30,000 ಆಗೋಗುತ್ತೆ. ಅದರಲ್ಲಿ 15,000 ಎಕ್ಸ್ಟ್ರಾ ಆಯಿತು ಅಂದರೆ ನಾವು ಜೀವನ ಪೂರ್ತಿ 15,000 ಸಾಲ ತೀರಿಸ್ತಾ ಹೋಗ್ತಾ ಇರೋದೆ. ನಮ್ಮ ಜೀವನ ಸಾಲದಲ್ಲೇ ಕಳೆದೋಗುತ್ತೆ. ಅದು ನಮ್ಮ ಮಿಡ್ಲ್ ಕ್ಲಾಸ್ ಜನದ ಪರಿಸ್ಥಿತಿ ಇದ್ದಾರೆ ಇರುತ್ತೆ. ಏನೋ ದೇವ್ರ ದಯೆಯಿಂದ ನನಗೊಂದು ಮೂವಿಯಲ್ಲಿ ನಾಯಕ ನಟನಾಗಿ ಅವಕಾಶ ಸಿಕ್ಕಿದೆ. ಮೂವಿ ನೇಮ್ ಬಂದು ಹೊಸತಿರುವಂಥ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ. ಆ ಫಿಲ್ಮ್ಗೋಸ್ಕರ ನನ್ನ ಹೆಸರು ಬದಲಾಯಿಸ್ಕೊಂಡಿದ್ದೀನಿ, ಪರ್ಜನ್ಯ ಸಲ್ಗಾರ್ ಅಂತ. ಈ ಬಿಗ್ ಬಾಸ್ ವೇದಿಕೆ ಅನ್ನೋದು ದೊಡ್ಡ ವೇದಿಕೆ. ಅದರಲ್ಲಿ ನಮ್ಮಂಥ ಸಾಮಾನ್ಯ ಜನಗಳಿಗೆ ಸಿಗೋದೇ ಕಷ್ಟ. ಅಂದರೆ ಆಕಾಶಕ್ಕೆ ಎಣೆ ಆಗ್ತಂಗೆ ಬಿಗ್ ಬಾಸಿಗೆ ನಾವು ಟ್ರೈ ಮಾಡಿದರೆ. ಈ ಸಲ ಹೇಳಿದ್ದಾರೆ ನಮ್ಮಂಥ ಸಾಮಾನ್ಯ ಜನಗಳಿಗೂ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ನಾನು ಸೆಲೆಕ್ಟ್ ಮಾಡಿಕೊಟ್ರೆ ನಾನು ಚೆನ್ನಾಗಿ ಆಟ ಆಡ್ತೀನಿ. ಚೆನ್ನಾಗಿ ಆಟ ಆಡಿ ನಮ್ಮೂರಿಗೆ ಆಗಲಿ ನಮ್ಮ ಕನ್ನಡಿಗರಲ್ಲಿ ಒಳ್ಳೆ ಮನೋರಂಜನೆ ಕೊಡ್ತೀನಿ. ನಮ್ಮೂರಿಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ತೀನಿ. ದಯವಿಟ್ಟು ಬಿಗ್ ಬಾಸ್ ನಾನು ಸೆಲೆಕ್ಟ್ ಮಾಡಿಕೊಡಿ.